ಇದೇ ಜಾಗದಲ್ಲಿ ನೀವು ನನ್ನ ಎಲ್ಲರ ಮುಂದೆ ಗಂಡ ಅಂತ ಕರೆದಿದ್ದು. ತ್ರಿಶೂಲ್ ಮೋಸ್ಗಾರ ಅಲ್ಲ, ಅವನು ಯಾರನ್ನ ಪ್ರೀತಿಸ್ತಾ ಇದ್ನೋ ಅವಳನ್ನೇ ಪಡ್ಕೊಂಡಿದ್ದಾನೆ. ಅವನು ವೀರ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ತ್ರಿಶೂಲ ನನ್ನ ಗಂಡ. ಲೈಫ್ ಹೇಗೆ ಟರ್ನ್ ಆಗುತ್ತೆ ನೋಡಿ. ಇವಾಗ ಅದೇ ಜಾಗದಲ್ಲಿ ನಿಂತು ನಾವಿಬ್ರು ಬೇರೆ ಬೇರೆ ಆಗೋ ನಿರ್ಧಾರ ಮಾಡ್ತಾ ಇದ್ದೀವಿ. ಶಿವಾನಿ, ನಾನು ನಿನಗೆ ಅಷ್ಟೊಂದು ಬೇಡವಾದ್ನ? ನನ್ನಿಂದ ನಿನಗೆ ಅಷ್ಟೊಂದು ನೋವಾಗ್ತಾ ಇದೆಯಾ? ಹೌದು. ನಾನಿಲ್ಲ ಅಂದ್ರೆ ಆರಾಮಾಗಿರ್ತೀನಿ. ನೀನು ಇರ್ತೀನಿ. ನಿಜವಾಗ್ಲೂ ನಾನು ಬೇಡವಾ ಶಿವಾನಿ ನಿನಗೆ? ಬೇಡ. ಆಯ್ತು, ನಾನೇನು ಜೀವನದಲ್ಲೇ ಇರೋದಿಲ್ಲ, ದೂರ ಹೊಟ್ಟೋಗ್ತೀನಿ. ಯಾವಾಗ? ಅದನ್ನ ಹಾಕಿ ಕೇಳ್ತಾ ಇದೀಯಾ? ನಿನಗೆ ಗೊತ್ತಿಲ್ವಾ ಗಂಡ ಹೆಂಡತಿ ದೂರ ಆಗೋದು ಅಂದ್ರೆ ಡೈವರ್ಸ್ ಆಗೋದು. ಅದಾದ್ರೆ ನಾವಿಬ್ರು ದೂರ ಆಗ್ತೀವ? ನನಗೆ ತಾಳಿಂದ ಮುಕ್ತಿ ಸಿಗತ್ತಾ? ಸಿಗತ್ತೆ. ಅದ್ಯಾವಾಗ? ನಾಳೆನೆ ಹೋಗೋಣ. ಲಾಯರ್ ಹತ್ರ ಮಾತಾಡ್ತೀನಿ. ನಾವಿಬ್ರು ಡೈವರ್ಸ್ ಆಗ್ಬಿಡೋಣ. ಆಗ್ತಾ ಇಲ್ಲ ಮಾಯ, ನನ್ನ ಕೈಲಿ ಆಗ್ತಾ ಇಲ್ಲ. ತ್ರಿಶೂಲ್ ಪ್ರತಿಯೊಂದು ಮೂಮೆಂಟ್ ಟೆಸ್ಟ್ ಮಾಡ್ತಾನೆ ಇದ್ದಾನೆ. ಏನಾಯ್ತು ಈಗ? ನನಗೂ ತ್ರಿಶೂಲ್ಗೂ ಜಗಳ ಆಯ್ತು. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ್ವಿ. ಶಿವಾನಿಗೆ ಗೊತ್ತಿಲ್ಲ ತಾನೆ? ಇಲ್ಲ, ಆದ್ರೆ ನೀನ್ ಹೇಳಿರೋ ಹಾಗೆ ಶಿವಾನಿ ತ್ರಿಶೂಲ್ ಮಧ್ಯೆ ಯಾವುದೇ ಮನಸ್ತಾಪ ಬಂದಿರೋ ಕಾಣಿಸ್ತಾ ಇಲ್ಲ. ಮನೆಯವ್ರ ಮುಂದೆ ಹಾಗಿದ್ದೆ ಹೀಗಿದ್ದೆ ಅಂತ ಸ್ಕೋಪ್ ಎಲ್ಲ ತಗೋತಾ ಇದ್ದಾನೆ. ಅಷ್ಟಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತಾ ಇದೆಯಾ? ಶಿವಾನಿ ಏನಾದ್ರೂ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾನ್ ಮಾತ್ರ ಮನುಷ್ಯ ಆಗಿರಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಆಗದು ಅನಾಹುತ. ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಶಿವಾನಿ ನನಗ್ ಬೇಕು ಅಷ್ಟೇ. ಅದಕ್ಕೆ ಯಾರು ಬೇಕಾದ್ರೂ ಸಾಯಿಸ್ತೇನೆ. ವಿಕ್ರಮ್, ಈ ವಿಷಯದ ಬಗ್ಗೆ ನಾನು ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದೀನಿ. ನಿನಗೇನು ಶಿವಾನಿ ಬೇಕು ತಾನೆ? ಆ ಜವಾಬ್ದಾರಿ ನಂದು. ನೀನ್ ಸ್ವಲ್ಪ ಸುಮ್ನಿರು. ಏನ್ ಮಾಡ್ತೀಯ ಇವಾಗ? ಮೊದ್ಲು ಅವ್ರ ಮಧ್ಯ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕು. ಅವ್ರ ಮುಂದಿನ ಹೆಜ್ಜೆ ಮೇಲೆ ನಮ್ ತೀರ್ಮಾನ. ಒಟ್ನಲ್ಲಿ ಅವರಿಬ್ರು ದೂರ ಆಗ್ಬೇಕು ಅಷ್ಟೇ. ಈ ಮಾಯಾಂಗನೆ ಇಟ್ಟಿರೋ ಗುರಿನ ತಪ್ಪಲ್ಲ. ಅವ್ರ ಸಂಸಾರ ಶುರುವಾಗಲ್ಲ. ನನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋ ದಿನ ಇವತ್ತು. ತ್ರಿಶೂಲ್ ಕಟ್ಟಿರೋ ತಾಳಿಯಿಂದ ಮುಕ್ತಿ ಕೊಡಿಸ್ತೀನಿ ಅಂತ ಅವನೇ ಹೇಳಿದಾನೆ. ಅದೊಂದು ಆಗ್ಬಿಟ್ರೆ ನನಗೆ ಗಂಟಿರೋ ಶಾಪ ಕೊನೆ ಆಗುತ್ತೆ. ನಾನು ಮತ್ತೆ ನಾಗಲೋಕಕ್ಕೆ ಹೋಗ್ಬೋದು. ತ್ರಿಕಾಲ ಗುರುಗಳು ನನ್ನ ಆದಿಶೇಷನ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿರೋ ಸತ್ಯನ ತಿಳ್ಕೊಂಡು ನನ್ನ ಆದಿಶೇಷನ ಸೇರ್ಬೋದು. ನನ್ನೆಲ್ಲ ಖುಷಿ ದಿನಗಳು ಇವತ್ತಿಗೆ ಮುಗಿದೋಯ್ತು ಅಂತ ಅನ್ಸುತ್ತೆ. ಶಿವಾನಿನ ತುಂಬಾ ಪ್ರೀತಿಸಿದೆ. ನನ್ನ ಪ್ರೀತಿನ ಅವಳಿಗೆ ಅರ್ಥ ಮಾಡಿಸಿ ಅವಳನ್ನ ಪಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಮದುವೆ ಆದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಅಮೃತ ಮಾತಕ್ಕೆ ಕಟ್ಟು ಬಿದ್ದು ಅವಳನ್ನ ಮದುವೆನೂ ಆದೆ. ನಿಜವಾದ ಪ್ರೀತಿ ಅದು ಎಷ್ಟು ಜನ್ಮಗಳು ಕಳೆದ್ರೂ ಒಂದಾಗುತ್ತಂತೆ. ಎಲ್ಲ ಅಡೆತಡೆಗಳನ್ನು ದಾಟಿ ನನ್ನ ಆದಿಶೇಷನ ಸೇರ್ತೀನಿ ನಾನು. ನಿನಗೆ ಅಡ್ಡ ಆಗಿರೋದನ್ನೆಲ್ಲ ನಾನು ದೂರ ಮಾಡ್ತೀನಿ. ನಾನು ನಿನ್ನಿಂದ ದೂರ ಆದ್ರೆ ನಿನಗೆ ಖುಷಿ ಅಲ್ವಾ ಶಿವಾನಿ? ನಿನಗೆ ಈ ಕ್ಷಣಕ್ಕೆ ಬೇಜಾರಾಗ್ಬೋದು, ಆದ್ರೆ ನನ್ನ ಜೊತೆಗಿದ್ರೆ ಪ್ರತಿ ಕ್ಷಣನೂ ನಿನಗೆ ಬೇಜಾರಾಗುತ್ತೆ. ನನ್ನ ಆಸೆಗಳೇ ಬೇರೆ, ನಿನ್ನ ಆಸೆಗಳೇ ಬೇರೆ. ನನ್ನ ಆಸೆಗಳನ್ನ ನೀನು ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ.
ನಾನು ಇಷ್ಟಪಡೋದೇ ಬೇರೆ, ನೀನ್ ಇಷ್ಟಪಡೋದೇ ಬೇರೆ. ಯಾವ ವಿಷಯದಲ್ಲೂ ನಮ್ಮಿಬ್ರ ಮಧ್ಯೆ ಹೊಂದಾಣಿಕೆ ಅನ್ನೋದೇ ಇಲ್ಲ. ನಿಜ, ಹೊಂದಾಣಿಕೆ ಇಲ್ಲ ಶಿವಾನಿ. ನೀನು ಬ್ಲ್ಯಾಕ್? ರೀ, ಜೊತೆಯಾಗಿರೋದಕ್ಕೆ ಒಂದು ದಿವಸನೂ ಮ್ಯಾಚಿಂಗ್ ಡ್ರೆಸ್ ಹಾಕೊಳ್ಳಿಲ್ಲ. ಇವಾಗ ಬೇರೆ ಆಗ್ತಾ ಇದ್ದೀವಿ. ನೋಡಿ ಹೇಗೆ ರೆಡಿ ಆಗಿದ್ದೀವಿ. ಒಂದೇ ಥರ ಡ್ರೆಸ್ಸು, ಮ್ಯಾಚಿಂಗು. ಇದನ್ನೇ ಅಲ್ವಾ ವಿಧಿ ಆಟ ಅನ್ನೋದು. ನಮ್ಮ ಡ್ರೆಸ್ ಮ್ಯಾಚ್ ಆದಂಗೆ ಮನಸ್ಸು ಮ್ಯಾಚ್ ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹೊರಡೋಣವಾ? ಹೋಗ್ಲೇಬೇಕಲ್ಲ, ನಿಂತಲ್ಲೇ ದೂರ ಹೋಗೋದಕ್ಕಾಗೋದಿಲ್ಲ. ಹೆಜ್ಜೆ ಸಾಗ್ಲೇಬೇಕು. ಮಾಮ್, ಮಾಮ್, ಬೇಗ ಬನ್ನಿ ಇಲ್ಲಿ, ಬೇಗ ಮಾಮ್. ಏನು? ಅಲ್ಲಿ ನೋಡಲ್ಲಿ. ಇದೇನು ಹೀಗ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ನನ್ ದೃಷ್ಟಿನೇ ಬೀಳತ್ತೋ ಏನೋ. ತಡಿ, ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಯಾರ ಕಣ್ಣು ಬೀಳದೆ ಇರ್ಲಿ. ಥೂ ಥೂ ಥೂ, ಉಗಿರಿ. ಅಬ್ಬಬ್ಬಬ್ಬ, ಎಷ್ಟು ದೃಷ್ಟಿ ಆಗಿದೆ. ಅದರಲ್ಲೂ ಶಿವಾನಿಗೆ ಜಾಸ್ತಿ ದೃಷ್ಟಿ ಆಗಿದೆ. ಯಾಕಮ್ಮ, ಅಣ್ಣನಿಗೇನ್ ದೃಷ್ಟಿ ಆಗಿಲ್ವಾ? ಇಲ್ಲ, ಯಾಕೆ ಗೊತ್ತಾ? ಶಿವಾನಿ ಈ ಮನೆ ಸೊಸೆ ಆಗಿದ್ದಾಳೆ ಅಂತ 10 ಜನ ಉರ್ಕೋತಾರೆ. ಶಿವಾನಿ ಅಂತ ಒಳ್ಳೆ ಹುಡುಗಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ ಮಗ ಅದ್ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದಾನೋ ಏನೋ. ಅವನ್ ಮಾಡಿದ್ನೇನೋ, ಆದ್ರೆ ನಾನ್ ಪುಣ್ಯ ಮಾಡಿಲ್ಲ. ನನಗೆ ತ್ರಿಶೂಲ್ ಸರಿಯಾದ ಜೋಡಿ ಅಲ್ಲ. ನನ್ ಜೀವ, ನನ್ನ ಆದಿಶೇಷ. ಶಿವಾನಿ, ನಿಮ್ ಜೋಡಿ ಯಾವಾಗ್ಲೂ ಹೀಗೆ ಇರ್ಲಿ. ನಿಮ್ ಸಂಸಾರದಲ್ಲಿ ಯಾವ ಬಿರ್ಕು ಬರ್ದೇ ಇರ್ಲಿ. 100 ವರ್ಷ ಜೊತೆಗೆ ಬಾಳಿ. ಇರ್ತಾರಮ್ಮ, ಅವ್ರು ನೋಡಿದ್ರೆ ಗೊತ್ತಾಗಲ್ವಾ? ನೋಡು, ಮ್ಯಾಚಿಂಗ್ ಡ್ರೆಸ್ಸು, ಒಟ್ಟಿಗೆ ಎಲ್ಲೋ ಹೋಗ್ತಿರೋ ಟ್ರಿಪ್ಪು, ಇನ್ನೇನ್ ಬೇಕು? ಮೇಡ್ ಫಾರ್ ಈಚ್ ಅದರ್ ಜೋಡಿ. ಇದು ಒಂದೇ ಜೋಡಿ ಅಲ್ಲ, ಬೇರೆ ಜೋಡಿ. ಶಿವಾನಿ, ಜೋಡಿಯಾಗಿ ಇದೇ ಕೊನೆ ಸರಿ ಅಮ್ಮನ ಆಶೀರ್ವಾದ ತಗೊಳ್ಳೋದು. ಇದೇ ಕೊನೆ ಸರಿ ತ್ರಿಶೂಲ್. ನಾವಿಬ್ರು ಹೀಗೆ ಜೊತೆಗಿರೋದು. ಬ್ರೋ, ನೀವಿಬ್ರು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಬೇಗ ಬಂದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನಮ್ಗ? ಏನದು? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್, ಹೇಳಿದ್ರೆ ಕ್ಯೂರಿಯಾಸಿಟಿ ಇರಲ್ಲ. ಸರಿ, ಬಂದ್ಮೇಲೆ ನಾನು ಮತ್ತೆ ಶಿವಾನಿ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀವಿ. ನೀವುನಾ? ಏನು? ಏನದು ಬ್ರೋ? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್. ಯಾವತ್ತೂ ನಾವಿಬ್ರು ಇಷ್ಟೊಂದು ಸೈಲೆಂಟ್ ಆಗಿ ಇದ್ದಿದ್ದೇ ಇಲ್ಲ. ಪ್ರತಿ ಸರಿ ನಾನೇನಾದ್ರೂ ಒಂದು ಮಾತಾಡ್ತಾ ಇದ್ದೆ, ನಿನಗದಿ ಕೋಪ ಬಂದು ನೀನೇನಾದ್ರೂ ಹೇಳ್ತಾ ಇದ್ದೆ. ಇವತ್ತೇ ಇಷ್ಟೊಂದು ಮೌನವಾಗಿದ್ದೀವಿ. ಮಾತಾಡಬೇಕು ಅಂತ ಇಬ್ರಿಗೂ ಅನ್ನಿಸ್ತಾ ಇಲ್ಲ. ಬದುಕು ಒಂದ್ ಘಟ್ಟಕ್ಕೆ ಬಂದ್ ನಿಂತಾಗ ಮಾತಾಡಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಮಾಡೋ ಕೆಲ್ಸದ ಮೇಲೆ ಗಮನ ಇಟ್ರೆ ಒಳ್ಳೇದಲ್ವಾ ತ್ರಿಶೂಲ್? ನಿಜ. ಅಂತೂ ದೂರ ಆಗಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಶಿವಾನಿ?
ನಾವು ಬೇರೆ ಬೇರೆ ಆಗೋದೇ ನನಗೆ ಖುಷಿ. ಇಲ್ಲ ಕಾರ್ ನಿಲ್ಸ್ದೆ. ಲಾಯರ್ ಆಫೀಸ್ ಇಲ್ಲನಾ? ಅಲ್ಲ, ಇದು ದೇವರ ಆಫೀಸ್. ನಿಮಗೆ ಡೈವರ್ಸ್ ಕೊಡೋದ್ರಿಂದ ಒಳ್ಳೇದಾಗತ್ತೆ ಅಂದ್ರಲ್ಲ, ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇಬ್ರು ನೆಮ್ಮದಿಯಾಗಿದ್ದಾರಲ್ಲ, ಇನ್ನ ಜಾಸ್ತಿ ನೆಮ್ಮದಿ ಕೊಡಪ್ಪ ಅಂತ ಬೇಡ್ಕೊಳಕ್ ಹೋಗ್ತಾ ಇದ್ದಾರೆ. ನೆಮ್ಮದಿ ಬೇಕಾಗಿದ್ದು ಇವರಿಬ್ಬರಿಗಲ್ಲ, ನನಗೆ. ಶಿವಾನಿ, ನಿಂಗೆ ಈ ಜಾಗ ನೆನಪಿದ್ಯಾ? ಇದೇ ಜಾಗದಲ್ಲಿ ನೀವು ನನ್ನ ಎಲ್ಲರ ಮುಂದೆ ಗಂಡ ಅಂತ ಕರೆದಿದ್ದು. ತ್ರಿಶೂಲ್ ಮೋಸ್ಗಾರ ಅಲ್ಲ, ಅವನು ಯಾರನ್ನ ಪ್ರೀತಿಸ್ತಾ ಇದ್ನೋ ಅವಳನ್ನೇ ಪಡ್ಕೊಂಡಿದ್ದಾನೆ. ಅವನು ವೀರ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ತ್ರಿಶೂಲೇ ನನ್ನ ಗಂಡ. ಲೈಫ್ ಹೇಗೆ ಟರ್ನ್ ಆಗತ್ತೆ ನೋಡಿ. ಇವಾಗ ಅದೇ ಜಾಗದಲ್ಲಿ ನಿಂತು ನಾವಿಬ್ರು ಬೇರೆ ಬೇರೆ ಆಗೋ ನಿರ್ಧಾರ ಮಾಡ್ತಾ ಇದ್ದೀವಿ. ಇದನ್ನೇ ವಿಧಿ ಅನ್ನೋದು. ನನ್ನ ಹಣೆ ಬರನೇ ಸರಿ ಇಲ್ಲ. ಒಂದ್ ಕೆಲಸ ಮುಗಿಸೋಣ. ದೇವ್ರೆ, ನಾನು ಆಸೆ ಪಟ್ಟ ಹಾಗೆ ನನ್ ಎಲ್ಲ ದಾರಿಗಳನ್ನ ನೀನೇ ತೋರಿಸ್ತಾ ಇದೆಯಾ. ತ್ರಿಶೂಲ್ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದಾಗ್ಲಿಂದ ನನ್ಗೆ ದಿಕ್ಕೆ ತೋಚ್ತಾ ಇರ್ಲಿಲ್ಲ. ಅಂತೂ ನನ್ನ ನೋವು ಅರ್ಥ ಆಗಿ ನೀನೇ ಎಲ್ಲದಕ್ಕೂ ಪರಿಹಾರ ಕೊಡ್ತಾ ಇದೆಯಲ್ಲ, ನನಗಷ್ಟು ಸಾಕು. ನನ್ನ ಪ್ರೀತಿ ಉಳಿಬೇಕು. ನನಗೆ ಆದಿಶೇಷ ಸಿಕ್ಕಿ ಕೊನೆವರೆಗೂ ಅವ್ನು ನನ್ನ ಜೊತೆಗಿರೋ ಹಾಗೆ ಮಾಡು ದೇವ್ರೆ. ಬಂದಿರೋದು ದೇವ್ರ ದರ್ಶನ ಮಾಡೋದಕ್ಕೆ, ಮುಂದೆ ನೋಡು. ಲೈಫಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗುತ್ತಾ? ನೀನು ನನ್ನ ಮದುವೆ ಮಾಡಿಸಿ ಇವಾಗ ದೂರ ಮಾಡಿಸ್ತಾ ತಂದೆ. ಯಾಕೆ ದೇವ್ರೆ? ನಿಜವಾದ ಪ್ರೀತಿ ಗೆಲ್ಲೋ ಹಾಗೆ ಮಾಡ್ತಾ ಇದೆಯಾ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಶಿವಾನಿ ಕೊನೆಗೂ ನನ್ನ ಹೆಂಡತಿಯಾಗಿ ಉಳಿಲಿಲ್ಲ. ಇಷ್ಟು ದಿನ ಆದ್ರೂ ಅವಳ ಜೊತೆಗಿರೋ ಅವಕಾಶ ಮಾಡ್ಕೊಟ್ಟಿಲ್ಲ ತಂದೆ. ಥ್ಯಾಂಕ್ಸ್. ತ್ರಿಶೂಲ್ ನನ್ನ ತುಂಬಾ ಪ್ರೀತಿಸ್ತಾನೆ ಅಂತ ನನಗೆ ಗೊತ್ತು. ಆದ್ರೆ ಅವನಿಗೆ ನನ್ನ ಸರಿಯಾದ ಜೋಡಿ ಅಲ್ಲ. ಇನ್ನೊಬ್ಬನ ಪ್ರೀತಿಸಿ ಇವನ್ ಜೊತೆ ಸಂಸಾರ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅದು ಅಸಾಧ್ಯ. ಶಿವಾನಿ, ನಾವಿಬ್ರು ದೂರ ಆಗ್ತಾ ಇರಬಹುದು, ಆದ್ರೆ ನಾನು ನಿನ್ನ ಪ್ರೀತಿಸೋದು ಮಾತ್ರ ನಿಲ್ಸಲ್ಲ. ಅದು ನನ್ನಿಂದ ಅಸಾಧ್ಯ. ಹೊರಡೋಣವಾ? ಏನ್ರಿ ಅಷ್ಟೊಂದು ಅರ್ಜೆಂಟಾ? ಈ ಅರ್ಜೆನ್ಸಿ ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದ್ದಿದ್ರೆ ನಾವಿಬ್ರು ಬೇರೆನೆ ಆಗ್ತಾ ಇರ್ಲಿಲ್ಲ. ರೀ ಶಿವಾನಿ ಅವರೇ, ನಿಂತ್ಕೊಳ್ರಿ. ಅಲ್ಲಿಗೆ ಹೋಗೋ ತನಕ ಅದ್ರ ಜೊತೆಗಿರ್ರಿ. ಇವಾಗ್ಲೇ ಬಿಟ್ಟು ಹೋಗ್ತಾ ಇದೀರಲ್ಲ. ಅಂತ ಹೇಳಿದೀನನು, ಇದನ್ನು ಅನುವಾದಿಸಿಯ ಯಾರಿಗೂ ನೀ ಹೇಳದೆ. ಹೃದಯದಲ್ಲಿನ ಗಲ್ಲೇಲಿ ರಂಗೋಲಿ ರಂಗೇರಿದೆ. ಮರೆತು ಹೋದ ಚುಕ್ಕಿಗಳ ನೀ ಪೂರ್ತಿ ಮಾಡಿದೆ. ಅರರರೆ ಅವಳು ಹೆಚ್ಚಾಗಿ ಅದಕ್ಕೆ ನೀ ತಾನೇ ರೂವಾರಿ. ಕರೆದರೆ ಕಳೆದೆ ನಾ ಹೋಗಿ ದಿನಚರಿ ನೀನಾಗಿರುವೆ ಚೋರಿ.
ನೋಡಿದ್ದೆ ಇವ್ರಿಬ್ರನ್ನ. ಅವಳು ಬೀಳದಂತೆ, ಇವನೋಗಿ ಹಿಡ್ಕೊಳ್ಳೋದಂತೆ. ಕಾರ್ ಡೋರ್ ಕೂಡ ಓಪನ್ ಮಾಡಕ್ ಬಿಡ್ತಾ ಇಲ್ಲ. ಅವನು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದೆ? ಅವ್ರಿಬ್ರು ದೂರ ಆಗ್ತಾರೆ ಅಂತ ಅಲ್ವಾ? ಅವ್ರು ದೂರ ಆಗೋ ಲಕ್ಷಣ ಏನು ಕಾಣಿಸ್ತಾ ಇಲ್ಲ. ಇನ್ನಷ್ಟು ಹತ್ರ ಆಗ್ತಾ ಇದಾರೆ. ನನ್ಗೂ ಇದೆಲ್ಲ ಗೊತ್ತಾಗ್ತಾ ಇಲ್ಲ. ನನ್ ಪ್ರಕಾರ ಇವರಿಬ್ರು ಇಷ್ಟೊತ್ತಾಗ್ಲೇ ದೂರ ಆಗ್ಬೇಕಿತ್ತು. ನನ್ಗೆ ಯಾಕೋ ಇದೆಲ್ಲ ಸುಳ್ಳು ಅನಿಸ್ತಾ ಇದೆ. ಕಣ್ಣಾರೆ ನೋಡಿದ್ಮೇಲೆ ಸುಳ್ಳು ಅನಿಸ್ತಾ ಇದೆಯಾ? ಇಲ್ಲ ಮಾಯಾ, ಇನ್ ನನ್ನ ಕೈಯಿಂದ ಆಗಲ್ಲ. ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ನಾವು ತಿಳ್ಕೊಬೇಕು. ಮೊದಲು ಅವ್ರ ಹಿಂದೆ ಹೋಗೋಣ, ಆಮೇಲೆ ನಾವೇನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋಣ. ಹೋಗೋಣ. ತ್ರಿಶೂಲ್, ಇವತ್ತಿಗೆ ತಾಳಿಂದ ನನಗೆ ಮುಕ್ತಿ ಸಿಗುತ್ತಾ ಅಲ್ವಾ? ಹಳೆ ಬಯಕೆಯ ಬಳ್ಳಿಯಲೇ ಹೂವೆಲ್ಲವೂ ನಿನದೆ, ಮುಳ್ಳು ಕೂಡ ನಿನದೆ, ನಂದೇನಿದೆ. ಸಿಗತ್ತೆ. ನಿಲ್ಸು, ಅವರಿಬ್ರು ಅಲ್ಲೇ ಹೋಗ್ತಾ ಇದಾರೆ. ಲಾಯರ್ ಆಫೀಸು. ಇವರಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅಂದ್ರೆ ಏನದು? ನಿನಗೆ ಬಿಡ್ಸ್ ಹೇಳ್ಬೇಕಲ್ಲ. ಈ ಲಾಯರ್ ಅಂದ್ರೆ ನ್ಯಾಯದ ಬಗ್ಗೆ ಹೋರಾಡೋರು, ನ್ಯಾಯವಾದಿಗಳು ಅಂತ. ಆದ್ರೆ ಇವರಿಬ್ರು ಅಲ್ಲೇನಕ್ಕೆ ಹೋಗ್ತಾ ಇದಾರೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಹಾಯ್ ಭಾಸ್ಕರ್ ಅಂಕಲ್. ಹೇ ತ್ರಿಶೂಲ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಏನು ನಮ್ಮ ಆಫೀಸ್ ಕಡೆ ಬಂದ್ಬಿಟ್ಟಿದ್ಯಾ? ಅಪ್ಪ ಇಲ್ಲ ಅಂತ ಅಪ್ಪನ ಜವಾಬ್ದಾರಿ ಎಲ್ಲ ನೀನ್ ತಗೊಂಡಿದ್ಯಾ? ಇಲ್ಲ ಅಂಕಲ್, ನನಗೆ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ. ಇಟ್ಸ್ ಓಕೆ, ಕೂತ್ಕೋ. ಮದುವೆ ಆದ್ಮೇಲೆ ಇದೆ ಫಸ್ಟ್ ಟೈಮ್ ನೀನು ಆಫೀಸಿಗೆ ಬರ್ತಿರೋದು. ಹೇಗಿದ್ದಾಳೆ ಹೆಂಡತಿ? ಲವ್ ಮಾಡಿ ಮದುವೆ ಆಗಿರೋದು, ಸೂಪರ್ ಆಗಿ ಇರ್ತಾಳಲ್ವಾ? ಏನು ವಿಷಯ? ಅಂಕಲ್, ಡೈವರ್ಸ್ ಬೇಕಿತ್ತು. ಡೈವರ್ಸಾ? ಯಾರಿಗೆ? ಯಾಕೆ? ನೀನೇನಯ್ಯ ಪ್ರೇಮಿಗಳನ್ನ ಒಂದು ಮಾಡೋದು ಬಿಟ್ಟು ದೂರ ಮಾಡ್ತಾ ಇದ್ಯಾ? ಯಾರನ್ನೋ ದೂರ ಮಾಡಕ್ ಹೊರಟಿದ್ಯಾ? ನಾನು ಹೇಳ್ತೀನ. ಅಂದ್ರೆ ನನಗೆ ಡೈವರ್ಸ್ ಬೇಕಾಗಿರೋದು ಅಂಕಲ್. ನಾನು ಶಿವಾನಿ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ತ್ರಿಶೂಲ್, ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ನಾನು ತಮಾಷೆ ಮಾಡ್ತಾ ಇಲ್ಲ ಅಂಕಲ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನಾಯ್ತು ನಿಮ್ಮಿಬ್ಬರ ಮಧ್ಯೆ? ನಾವಿಬ್ರು ಮದುವೆ ಆದಾಗಿಂದ ಗಂಡ ಹೆಂಡತಿ ಸಂಬಂಧನೇ ಇಲ್ಲ. ನಾವಿಬ್ರು ಮಧ್ಯೆ ಆತರ ಯಾವುದೇ ಭಾವನೆಗಳು ಇಲ್ಲ ಅಂಕಲ್. ಅದಕ್ಕೆ ನಾವಿಬ್ರು ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಮನೆಗೆ ಗೊತ್ತಿದ್ಯಾ? ಅದು ಹೇಗೆ ಒಪ್ಕೊಂಡ್ರು? ಇಲ್ಲ ಅಂಕಲ್, ಮನೆಯವ್ರಿಗೆ ಗೊತ್ತಿಲ್ಲ. ಸರಿ, ನಾನೇ ಫೋನ್ ಮಾಡ್ತೀನಿ. ಅಯ್ಯೋ ಅಂಕಲ್, ಅಂಕಲ್ ಪ್ಲೀಸ್ ಅಂಕಲ್, ಹಂಗೆ ಮಾತ್ರ ಮಾಡಕ್ ಹೋಗ್ಬೇಡಿ. ವಿಷಯ ಮನೆಯವ್ರಿಗೆ ಗೊತ್ತಾಗಬಾರ್ದು. ಡೈವರ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಸುಮ್ಮನೆ ಬಂದು ಇಷ್ಟ ಇಲ್ಲ ದೂರ ಆಗ್ತೀವಿ ಅಂತ ತಕ್ಷಣ ಸಿಗೋದು ಅನ್ಕೊಂಡಿದ್ದೀರಾ? ಮದುವೆನ 100 ಜನಕ್ಕೆ ಒಪ್ಸಿ ಮದುವೆ ಆಗ್ತೀರಾ, ಆದ್ರೆ ಡೈವರ್ಸ್ ನಿರ್ಧಾರನ ನೀವಿಬ್ರೆ ಹೇಗ್ ಮಾಡ್ತೀರಾ? ಅಂಕಲ್, ಅದು ಮನೆ ನಾನು ಮಾತಾಡ್ತೀನಿ ಅಂಕಲ್, ನೀವೇನು ಹೇಳ್ಕೋಬೇಡಿ ಪ್ಲೀಸ್. ಸರಿ, ಅವಳು ನಿನಗೆ ಯಾಕೆ ಬೇಡ? ಅವಳು ಏನ್ ಮಾಡಿದ್ಲು ನಿನಗೆ? ಅವಳೇನು ಮಾಡಿಲ್ಲ, ಎಲ್ಲ ನಂದೇ ತಪ್ಪು. ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದೆ, ಪ್ರೀತ್ಸು ಅಂತ ಅವಳ ಹಿಂದೆ ಬಿದ್ದಿದ್ದೆ. ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂಕಲ್. ಅವಳು ತುಂಬಾ ಒಳ್ಳೆಯವಳು. ನನ್ನಿಂದಾಗಿ ಅವಳ ಸಂತೋಷ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕೆ ನಮ್ಮಿಬ್ಬರಿಗೂ ಡೈವರ್ಸ್ ಬೇಕು. ಅವಳು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂಕಲ್. ಆಗತ್ತಲ್ವಾ ಅಂಕಲ್? ನಾನು ನಿನ್ನ ಹೆಂಡತಿ ಹತ್ರನೂ ಮಾತಾಡ್ಬೇಕು. ಅವಳನ್ನ ಕರ್ಕೊಂಡ್ ಬಾ,
ಅವಳ ಹತ್ರ ಮಾತಾಡ್ತೀನಿ, ಆಮೇಲೆ ಹೇಳ್ತೀನಿ. ಅವಳು ಬಂದಿದ್ದಾಳೆ ಅಂಕಲ್, ಇಲ್ಲೇ ಹೊರಗಡೆ ಇದ್ದಾಳೆ. ಅಂದ್ರೆ ಎಲ್ಲ ಪ್ರಿಪೇರ್ ಆಗೇ ಬಂದಿದ್ದೀರಾ. ಈ ಉತ್ಸಾಹ, ಈ ಹುಮ್ಮಸ್ಸು ಸಂಸಾರ ಮಾಡೋದ್ರಲ್ಲಿದ್ದಿದ್ರೆ ನೀವು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಕರ್ಕೊಂಬರ್ತೀನಿ. ಅಂಕಲ್ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಕೂತ್ಕೊಮ್ಮ. ತ್ರಿಶೂಲ್, ನಾನು ಅವಳ ಹತ್ರ ಮಾತಾಡ್ತೀನಿ, ಸ್ವಲ್ಪ ಆಚೆ ಇರು. ಸರಿ ಅಂಕಲ್. ಹೇಳಮ್ಮ, ಡೈವರ್ಸ್ ಬೇಕು ಅಂತ ನೀವಿಬ್ರು ನಿರ್ಧಾರ ಮಾಡಿದ್ರ ಅಥವಾ ಅವನೇನಾದ್ರೂ ಫೋರ್ಸ್ ಮಾಡಿದ್ನ? ಇಬ್ರು ತಗೊಂಡಿರೋ ನಿರ್ಧಾರ. ಅವನೇನೋ ಹುಡುಗಾಟದಲ್ಲಿ ಒಪ್ಪಿಗೆ ಕೊಟ್ಟಿರ್ತಾನೆ, ನೀನಾದ್ರೂ ಸ್ವಲ್ಪ ಯೋಚನೆ ಮಾಡಬಾರ್ದೇನಮ್ಮ. ಸಂಸಾರ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ, ಒಂದು ಸಲ ಒಡೆದು ಹೋದ್ರೆ ಅದನ್ನ ಮತ್ತೆ ಜೋಡ್ಸಕ್ಕಾಗಲ್ಲ. ಈಗಾಗಲೇ ಒಡೆದಾಗಿದೆ, ಮತ್ತೆ ಜೋಡ್ಸೋಕ್ಕಾಗಲ್ಲ. ಅಂದ್ರೆ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು.